ಹೌದು, ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಐತಿಹಾಸಿಕ 6ನೇ ಬಜೆಟ್ ಅನ್ನ ಮಂಡಿಸಿದ್ದಾರೆ. ನಿರ್ಮಲಾ ಸೀತಾರಾಮನ್ 5 ಪೂರ್ಣಾವಧಿಯ ಬಜೆಟ್, ಒಂದು ಇವತ್ತು ಮಂಡಿಸಿರುವಂತದ್ದು ಮಧ್ಯಂತರ ಬಜೆಟ್. ಈ ಬಜೆಟ್ ನಲ್ಲಿ ನಾವು ಬಹಳ ನಿರೀಕ್ಷೆ ಇಟ್ಕೊಳ್ಳೋಕೆ ಅವಕಾಶ ಇರಲಿಲ್ಲ. ಅವರೇ ಕೂಡ ಹೇಳಿದ್ರು, ಯಾಕಂದ್ರೆ ದೊಡ್ಡ ದೊಡ್ಡ ಘೋಷಣೆಗಳು, ಜನಪ್ರಿಯ ಯೋಜನೆಗಳು ಅಂತ ಏನ್ ಹೇಳ್ತಾರೆ ಅದಂತ ನಾವು ಘೋಷಣೆ ಮಾಡಲ್ಲ ಅಂತೇಳಿ. ಬಟ್ 4 ತಿಂಗಳ ಮಟ್ಟಿಗೆ ಸರ್ಕಾರ ರನ್ ಆಗಬೇಕು ಅಂತಾರೆ. ಕೆಲ ಎಕ್ಸ್ಪೆಂಡಿಚರ್ಗಳಿರುತ್ತೆ, ಅದಕ್ಕೆ ವಿಶೇಷವಾದಂಥ ಒತ್ತನ್ನು ಕೊಡಲಾಗಿರುತ್ತೆ ಸಹಜವಾಗಿ ಈ ಸಂದರ್ಭದಲ್ಲಿ ಪೂರ್ಣಾವಧಿ ಬಜೆಟ್ ಮಂಡಿಸೋದಕ್ಕಿಂತ ಮುನ್ನ. ಅದಾದ ನಂತರ ಕೆಲ ಯೋಜನೆಗಳನ್ನ ಇಲ್ಲಿ ಘೋಷಣೆ ಮಾಡಿದಂಥದ್ದು ಅಥವಾ ಅದಕ್ಕೆ ಬಜೆಟ್ ಅಲೋಕೇಶನ್ ಹೇಗಿದೆ ಅನ್ನುವಂಥದ್ದನ್ನ ನಾವು ನೋಡ್ಬೋದಾಗಿತ್ತು. ಇನ್ನು ಮನ್ರೇಗಾ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕಳೆದ ವರ್ಷ 60,000 ಕೋಟಿ ಇತ್ತು, ಬಹುಶಃ ಅದೇ ಮುಂದುವರಿಯುತ್ತೆ ಅಂತ ಇತ್ತು. ಬಟ್ ಇಲ್ಲ, ಈ ಸಲ 86,000 ಕೋಟಿಗೆ ಅದನ್ನ ಇನ್ಕ್ರೀಸ್ ಮಾಡಲಾಗಿದೆ. ಬಟ್ 2022-23 ಎಕ್ಸ್ಪೆಂಡಿಚರ್ 89,000 ಕೋಟಿ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಮ್ಮಿನೇ ಇದು. ಬಟ್ ಈ ಬರದ ಸಂದರ್ಭದಲ್ಲೆಲ್ಲ ಇದು ಹೇಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಿದೆ. ಇನ್ನೊಂದ್ ಕಡೆ ಸಾಮಾನ್ಯ ಜನ ನಿರೀಕ್ಷೆ ಮಾಡುವಂಥದ್ದು ಅಂತ ಅಂದ್ರೆ ತೆರಿಗೆಗೆ ಸಂಬಂಧಪಟ್ಟ ಹಾಗೆ, ಅದರಲ್ಲಿ ಸ್ಯಾಲರಿಡ್ ಪೀಪಲ್ ತಾವು ಕಟ್ಟುವಂತ ತೆರಿಗೆಯಲ್ಲಿ ಏನಾದ್ರೂ ನಮಗೆ ಅನುಕೂಲಗಳಿದೆಯಾ ಅಂತ ಹೇಳಿ. ಬಟ್ ಇಲ್ಲ, ಅದನ್ನು ಕೂಡ ಯಾವುದೇ ರೀತಿಯಾಗಿ ಬದಲಾವಣೆ ಮಾಡೋಕೆ ಹೋಗಿಲ್ಲ. ಈಗ 2 ರೀತಿಯಂತ ತೆರಿಗೆ ಪದ್ಧತಿಯನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಹಳೆ ತೆರಿಗೆ ಪದ್ಧತಿ, ಇನ್ನೊಂದು ನ್ಯೂ ಟ್ಯಾಕ್ಸ್ ರಿಜಮ್ ಅಥವಾ ಹೊಸ ತೆರಿಗೆ ಪದ್ಧತಿ. ಅದರ ಪ್ರಕಾರನೇ ನಾವು ಈಗ ಹೊಸ ತೆರಿಗೆ ಪದ್ಧತಿಯದ್ದು ನಾವು ಮಾತ್ರ ಈಗ ತೆಗೆದುಕೊಂಡ್ರೆ ಸ್ಲ್ಯಾಬ್ನಲ್ಲಿ ನೀವು 3 ಲಕ್ಷಕ್ಕಿಂತ ಕಡಿಮೆ ಆದಾಯ ಏನಾದರೂ ಇದ್ರೆ ನೀವು ಯಾವುದೇ ರೀತಿಯ ಅಂತ ಟ್ಯಾಕ್ಸ್ ಕಟ್ಟಬೇಕಾದಂತ ಅನಿವಾರ್ಯತೆ ಇಲ್ಲ. ನಿಮ್ಮ ಸಂಬಳ, ವಾರ್ಷಿಕ ಸಂಬಳ. ಇನ್ನು 3 ಲಕ್ಷದಿಂದ 6 ಲಕ್ಷದವರೆಗೆ ಏನಾದರೂ ನೀವು ಸಂಬಳ ಇದ್ರೆ ನೀವು 5% ಅಷ್ಟು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಬಟ್ ನಿಮಗೆ ಅಲ್ಲಿ ಟ್ಯಾಕ್ಸ್ ಸಂಬಂಧಪಟ್ಟ ಹಾಗೆ ರೆಡಿ ಮಾಡೋದಕ್ಕೂ ಕೂಡ ನಿಮಗೆ ಅವಕಾಶ ಇದೆ. 6 ಲಕ್ಷದಿಂದ 9 ಲಕ್ಷದವರೆಗೆ ಏನಾದರೂ ಇದ್ರೆ 10% ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಬಟ್ ಇಲ್ಲಿ 87 ಏನಂತೆ 7 ಲಕ್ಷದವರೆಗೆ ನಿಮಗೆ ವಿನಾಯಿತಿ ಇದೆ, ಟ್ಯಾಕ್ಸ್ ವಿನಾಯಿತಿ ಇದೆ. ಅದನ್ನು ಮೀರಿ ಮತ್ತೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇನ್ನು 9 ರಿಂದ 12 ಲಕ್ಷ 15% ಅಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಈಗ ನೀವು ಆಯ್ಕೆ ಮಾಡ್ಕೊಳ್ಳುವಂಥದ್ದು ನಿಮ್ದು ಕಳೆದ ವರ್ಷ ಎಲ್ಲ ಯಾವ ರೀತಿ ನೀವು ನಿಮ್ಮ ಸಂಬಳಕ್ಕೆ ಸಂಬಂಧಪಟ್ಟಂಗೆ ಹೊಸ ತೆರಿಗೆ ಪದ್ಧತಿ ಬೆಸ್ಟೋ ಅಥವಾ ಹಳೆ ತೆರಿಗೆ ಪದ್ಧತಿ ಬೆಸ್ಟ್ ಇದೆಯಲ್ಲ, ಅದನ್ನು ನೀವು ಈ ಸಲನೂ ಕೂಡ ಕ್ಯಾಲ್ಕುಲೇಟ್ ಹಾಕೊಂಡು ನಿಮ್ಮ ಸಂಬಳ ವಾರ್ಷಿಕವಾಗಿ ಏನಾದ್ರು 12 ರಿಂದ 15 ಲಕ್ಷದವರೆಗಿದ್ದು ನಿಮ್ಗೆ ಏನಾದ್ರು ಇನ್ವೆಸ್ಟ್ಮೆಂಟ್ ತೋರ್ಸಕ್ಕೆ ಅವಕಾಶಗಳಿದ್ದು ನಿಮಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಪಡೆಯೋದಕ್ಕೆ ಏನಾದ್ರು ಅವಕಾಶ ಇದ್ರೆ ಹಳೆ ಪದ್ಧತಿ ಬಹುಶಃ ಸೂಕ್ತ ಆಗುತ್ತೆ. ಬಟ್ ಇಲ್ಲ, ಆ ಮಟ್ಟಿಗಿನ ಇನ್ವೆಸ್ಟ್ಮೆಂಟ್ ನಂದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೋದ್ರೆ ನೀವು ಎಷ್ಟು ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ ನಿಮ್ಗೆ ಕಟ್ಟಾಗುತ್ತೆ ಅಂತ ನೋಡ್ಕೊಂಡು ಹೊಸ ತೆರಿಗೆ ಪದ್ಧತಿಯನ್ನ ನೀವು ಆಪ್ಟ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಬಟ್ ವಿಚಾರ ಗೊತ್ತಿರಲಿ, ಈ ಬಾರಿ ಯಾವುದೇ ರೀತಿಯ ಅಂತ ಟ್ಯಾಕ್ಸ್ ಸ್ಲ್ಯಾಬ್ ಅಲ್ಲಿ ಬದಲಾವಣೆ ಇಲ್ಲ. ನಾವೀಗ ತೋರಿಸ್ತಾ ಇರುವಂತದ್ದು ಹೊಸ ತೆರಿಗೆ ಪದ್ಧತಿಯ ಟ್ಯಾಕ್ಸ್ ಸ್ಲ್ಯಾಬ್ ಮಾತ್ರ. ಹಳೆ ತೆರಿಗೆ ಪದ್ಧತಿಯ ಟ್ಯಾಕ್ಸ್ ಸ್ಲ್ಯಾಬ್ ಕೂಡ ಏನಿದೆ ಅದು ಕೂಡ ಯಥಾ ಪ್ರಕಾರವಾಗಿ ಮುಂದುವರಿಯುತ್ತೆ. ನೀವು ಕಳೆದ ಬಾರಿಗಿಂತ ಈ ಬಾರಿ ನಿಮ್ದು ಎಷ್ಟು ಸಂಬಳ ಹೆಚ್ಚಾಗಿದೆ, ಮತ್ತೊಂದು ಅದ್ರ ಮೇಲೆ ನೀವು ಯಾವ ಟ್ಯಾಕ್ಸ್ ಪದ್ಧತಿಗೆ ಹೋದ್ರೆ ಅನುಕೂಲ ಅನ್ನುವಂಥದ್ದನ್ನ ನೀವು ಒಂದು ಲೆಕ್ಕಾಚಾರ ಹಾಕೋದಕ್ಕೆ ನಿಮಗೆ ಅವಕಾಶ ಇದೆ. ಸೊ ಇದು ಸ್ಯಾಲರಿಡ್ ಪೀಪಲ್ಗೆ ಸಂಬಂಧಪಟ್ಟ ಹಾಗೆ ಈ ಬಾರಿ ಕೂಡ ಏನೋ ಬಹಳ ತಲೆ ಕೆಡಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇಲ್ಲ. ಕಳೆದ ಬಾರಿ ಅಂತ ನೀವು ಯಾವುದನ್ನ ಆಪ್ಟ್ ಮಾಡ್ಕೊಂಡಿದ್ರಿ, ನಮ್ಮ ಮೊದಲೇ ಹೇಳಿದಾಗೆ ನಿಮ್ಮ ಸಂಬಳ ಏನೋ ಮತ್ತಷ್ಟು ಹೆಚ್ಚಾಗಿದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ನೀವು ಬದಲಾವಣೆ ಮಾಡ್ಕೊಳ್ಬೇಕಾದಿದ್ರೆ ಯಥಾ ಪ್ರಕಾರವಾಗಿ ಬದಲಾವಣೆ ಮಾಡ್ಕೊಂಡು ಇನ್ನು 7 ಲಕ್ಷದವರೆಗೆ ಹೊಸ ತೆರಿಗೆ ಪದ್ಧತಿಯಲ್ಲೂ ಕೂಡ ಏನು ಟ್ಯಾಕ್ಸ್ ಕಟ್ಟಬೇಕಾದಂಥ ಅನಿವಾರ್ಯತೆ ಇಲ್ಲ. ಬಟ್ 5% ಅಷ್ಟು ಟ್ಯಾಕ್ಸ್ ಇದೆ, ಬಟ್ ಅದನ್ನು ನಿಮಗೆ ಎಕ್ಸಂಪ್ಷನ್ ಪಡ್ಕೊಳ್ಳೋಕೆ ಅವಕಾಶ ಇದೆ. ಸೊ ಯಾವುದೇ ಆದಾಯ ತೆರಿಗೆ ಪದ್ಧತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆಮೇಲೆ ಟ್ಯಾಕ್ಸ್ ಕಟ್ಟೋರ ಸಂಖ್ಯೆ ಹೇಗೆ ಹೆಚ್ಚಳ ಆಗಿದೆ ಅನ್ನುವಂಥದ್ದು, ಅದು ಸರ್ಕಾರದ ನೀತಿ ನಿಯಮಗಳು ಅದಕ್ಕೆ ಹೇಗೆ ಅನುಕೂಲ ಆಗಿದೆ ಅನ್ನುವಂಥದ್ದು ವಿತ್ತ ಸಚಿವೆ ಅವರು ಇವತ್ತು ಕೂಡ ಹೇಳಿದ್ದಾರೆ. ನಿನ್ನೆ ದ್ರೌಪದಿ ಮುರ್ಮು ಅವರು ಕೂಡ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿದರು ರಾಷ್ಟ್ರಪತಿಗಳು. ಕಳೆದ ವರ್ಷದಂತೆ ಹೊಸ ತೆರಿಗೆ ಪದ್ಧತಿಯಲ್ಲಿ 7 ಲಕ್ಷದವರೆಗೂ ಕೂಡ ನಿಮಗೆ ಟ್ಯಾಕ್ಸ್ನ ಕಟ್ಟಬೇಕಂತ ಅನಿವಾರ್ಯತೆ ಇದ್ದ ಸಂದರ್ಭದಲ್ಲಿ ಎಕ್ಸಂಪ್ಷನ್ಗೆ ಅವಕಾಶ ಇದೆ. ಹೊಸ ತೆರಿಗೆ ಪದ್ಧತಿ ಜೊತೆಗೆ ಹಳೆ ತೆರಿಗೆ ಪದ್ಧತಿ ಇದೆರಡೂ ಕೂಡ ಯಥಾಸ್ಥಿತಿಯಂತೆ ಮುಂದುವರಿಕೆ ಆಗುತ್ತೆ. ಸೊ ಇದು ಸ್ಯಾಲರಿಡ್ ಪೀಪಲ್ಗೆ ಸಂಬಂಧಪಟ್ಟ ಹಾಗೆ ಇದರಿಂದ ಬಹಳ ಅನುಕೂಲ ಆಗಿದೆ ನಮ್ಮ ಹೊಸ ಟ್ಯಾಕ್ಸ್ ಪದ್ಧತಿ ಅನ್ನುವಂಥದ್ದನ್ನು ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಅಗೈನ್ ಹೊಸ ಟ್ಯಾಕ್ಸ್ ಪದ್ಧತಿಯಲ್ಲಿ ಬಹಳ ಸೇವಿಂಗ್ಸ್ ಅನ್ನ ತೋರಿಸಿ ಎಕ್ಸಂಪ್ಷನ್ ಪಡೆಯೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದೆಲ್ಲವೂ ಕೂಡ ನಮ್ಗೆ ಗೊತ್ತಿದ್ದಂಥ ಸಂಗತಿ. ಬಟ್ ನಿಮ್ಮ ಸ್ಯಾಲರಿ ಮೇಲೆ ಬಹುಶಃ ನೀವು ಕರೆಕ್ಟಾಗಿ ಲೆಕ್ಕಾಚಾರ ಹಾಕಿ ಆಪ್ಟ್ ಮಾಡ್ಕೊಳ್ಳೋದಾದ್ರೆ ಹೊಸ ತೆರಿಗೆ ಪದ್ಧತಿಯು ಕೂಡ ಹಲವು ಸಂದರ್ಭದಲ್ಲಿ ಬಹಳ ಅನುಕೂಲ ಆಗುತ್ತೆ ಟ್ಯಾಕ್ಸ್ ಪೇಯರ್ಸ್ ಇರೋರಿಗೆ ಅನ್ನುವಂಥದ್ದು ಕೂಡ ನಾವು ಗಮನಿಸಬಹುದು. ಹಾಗಾಗಿ ಹೊಸ ತೆರಿಗೆ ಪದ್ಧತಿಯಲ್ಲಿ ಬಹಳ ಹೆಚ್ಚಿನ ತೆರಿಗೆ ಅದರಲ್ಲಿ ಇದೆ, ನಾವು ಕಟ್ಟಬೇಕಾಗುತ್ತೆ ಅನ್ನುವಂಥದ್ದೆಲ್ಲ ಬೇಡ. ನಿಮ್ಮ ಇನ್ವೆಸ್ಟ್ಮೆಂಟು ಮತ್ತೊಂದು ನೀವು ಲೆಕ್ಕಾಚಾರ ಹಾಕಿದಾಗ ಯಾವ್ದು ಸೂಕ್ತ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ, ಹೊಸ ತೆರಿಗೆ ಪದ್ಧತಿ ಬೆಸ್ಟೋ ಹಳೇದು ಬೆಸ್ಟೋ ಅಂತ ಹೇಳ್ಕೊಬಿಟ್ಟು. ಈ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಿರ್ಮಲಾ ಸೀತಾರಾಮನ್ ಅವರು ಏನು ಹೇಳಿದ್ರು ಬನ್ನಿ ಕೇಳೋಣ. Tax proposals in keeping with the convention, I do not propose to make any changes relating to taxation and propose to retain the same tax rates for direct and indirect taxes, including import duties. However, certain tax benefits to startups and investments made by sovereign wealth or pension funds
as also tax exemption on certain income of some IFSC units are expiring on 31/3/2024. To provide continuity in taxation, I propose to extend the date to 31/3/2025. Moreover, in line with the government's vision to improve ease of living and ease of doing business, I wish to make an announcement to improve taxpayers' services. There are a large number of petty, non-verified, non-reconciled or disputed direct tax demands, many of them dating as far back as 1962, which continue to remain on the books, causing anxiety to honest taxpayers and hindering refunds of subsequent years. Honourable Speaker, sir, I propose to withdraw such outstanding direct tax demands up to 25,000 rupees pertaining to the period up to financial year 2009-10 and up to 10,000 rupees for financial years 2010-11 to 2014-15. This is expected to benefit about 1 crore taxpayers. 1 crore taxpayers would benefit out of this. As for tax proposals, in keeping with the convention, ಸೊ ಇದು ಈ ಟ್ಯಾಕ್ಸ್ ಪೇಯರ್ಸ್ಗಿದ್ದಂತಹ ಕೆಲ ಗೊಂದಲ, ಕೆಲ ಡಿಸ್ಪ್ಯೂಟ್ ಏನಿತ್ತು ಆ ವಿಚಾರವಾಗಿನೂ ಕೂಡ 2009ನೇ ಇಸ್ವಿಯ ತನಕ 25,000 ತನಕ ಏನಾದರೂ ಇದ್ರೆ ಅದನ್ನ ನಾವು ಕ್ಲಿಯರ್ ಮಾಡಿಬಿಡೋಣ ಅಂತೇಳಿ 2011-12ರಿಂದ 2024 10,000 ತನಕ ಏನಾದರೂ ಆ ಥರ ಡಿಸ್ಪ್ಯೂಟ್ ಇದ್ದಿದ್ದು ಕ್ಲಿಯರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಇದು ಬಹಳ ದೊಡ್ಡ ಒಂದು ನಿರ್ಧಾರ ಅನ್ನುವಂಥ ನಮ್ಮ ಜೊತೆಗಿರುವಂತಹ ಆರ್ಥಿಕ ತಜ್ಞರು ಕೂಡ ಅದೇ ವಿಚಾರವನ್ನು ಹೇಳ್ತಾ ಇದ್ರು.